ಆಧುನಿಕ ಜಗತ್ತಿನಲ್ಲಿ ಇಂದಿಗೂ ಹಳ್ಳಿಯ ಸೊಗಡಿನಂತೆ ಜಾತ್ರೆ ನಡೀತಿದೆ. ಅಂದ್ರೆ ಅದು ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ. ಹೊಸ ವರ್ಷದ ಮೊದಲ ಜಾತ್ರೆ ಅದು ಹುಕ್ಕೇರಿ ಮಠದ ಜಾತ್ರೆ. ಈ ಕುರಿತು ಕಲರ್ಫುಲ್ ಜಾತ್ರೆಯ ವರದಿ ಇಲ್ಲಿದೆ ನೋಡಿ. ಹಾವೇರಿ ಹುಕ್ಕೇರಿ ಮಠಕ್ಕೆ ಬುತ್ತಿ ತಂದ ಮಹಿಳೆಯರು, ಹಳ್ಳಿಗಾಡಿನ ಸಂಸ್ಕೃತಿಯನ್ನೇ ಹೊತ್ತು ಬಂದ ಮಾತೆಯರು, ತಲೆ ಮೇಲೆ ಬುತ್ತಿ ಹೊತ್ತು ಮೆರವಣಿಗೆಯಲ್ಲಿ ಬರ್ತಿರೋ ತಾಯಂದಿರು, ಅತ್ತ ಮದವಣಗಿತ್ತಿಯಂತೆ ಮಿಂಚುತ್ತಿರುವಂತಹ ನಗರ, ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಶ್ರೀಮಠ ಎಲ್ಲ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಹುಕ್ಕೇರಿ ಮಠದಲ್ಲಿ. ಗೊತ್ತಿಲ್ಲ, ಆದ್ರೆ ಉಂಡಿ ಕರ್ಚಿಕಾಯಿ ಸುದ್ದಿ ಮಾತ್ರ ಭಯಂಕರ ಹೋಗ್ತೈತೆ ಹೊರಗೆ. ಎಲ್ಲಾರು ಹೇಳೋರು ಕರ್ಚಿಕಾಯಿ ಅಂತ, ಕರ್ಗೊಂಡ 2 ಕ್ವಿಂಟಲ್ ತುಪ್ಪ ಅಂತ, ಗಂದು ಬರ್ಲಾರ್ದ ಮಟ್ಟಕ್ಕೆ ಬಂದ ಅವತ್ತ ಬಂದ ಕೂಡಲೇ ಊಟಕ್ಕೆ ಇಲ್ಲೇ ಕಲ್ಯಾಣ ಮಂಟಪದಾಗ ಊಟ ನಡೆದಿತ್ತು. ಊಟಕ್ಕೆ ಮುಂದೆ ಕುಂತು ಊಟಕ್ಕೆ ನೀಡಕತ್ತಿದ್ರು. ಹೌದು, ಪ್ರತಿ ವರ್ಷ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆದ್ರೆ ಧಾರ್ಮಿಕ ಪ್ರವಚನ, ಸರ್ವಧರ್ಮಗಳ ಸಮ್ಮೇಳನ, ರುದ್ರಾಕ್ಷಿ ಧಾರಣೆ, ಜಾತಿ ಮತ ಪಂಥವಿಲ್ಲದೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತಹ ಕಾರ್ಯವನ್ನ ಶ್ರೀಮಠ ಮಾಡ್ತಾ ಇದೆ. ನಿತ್ಯ ಶ್ರೀಮಠದ ಜಾತ್ರೆ ಪ್ರಯುಕ್ತ ಪಾಠ ಪ್ರವಚನ ನಡೀತಾ ಇದೆ. ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಈ ನಾಡಿಗೆ ಒಂದು ಹೊಸ ಚೈತನ್ಯವನ್ನು ಮೂಡ್ತಾ ಇದೆ. ಸೌಹಾರ್ದತೆ, ಸಮನ್ವಯತೆಯನ್ನ ಕೂಡಿಸುವಂತ, ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವಂತ ವಿಶೇಷ ಭಕ್ತಿಯ ಜಾತ್ರೆ ಅದು ಹುಕ್ಕೇರಿ ಮಠದ ಜಾತ್ರಾ. ಭಕ್ತಾದಿಗಳು ತಮ್ಮ ಭಕ್ತಿಯ ಪ್ರತೀಕವಾದಂತಹ ಪ್ರಸಾದ ರೂಪದಲ್ಲಿ ರೊಟ್ಟಿಗಳನ್ನ, ಉಂಡಿಗಳನ್ನ, ಹೋಳಿಗೆಗಳನ್ನ, ಕರ್ಚಿಕಾಯಿಗಳನ್ನ, ಇತರೆ ಅನೇಕ ರೀತಿಯಾದಂತಹ ಸಿಹಿ ಖಾದ್ಯಗಳನ್ನ ಭಕ್ತಾದಿಗಳಿಗೆ ಉಣಿಸಲಿಕ್ಕೆ ತರ್ತಾ ಇದ್ದಾರೆ. ಉಣಿಸಿ ಉಣ್ಣುವಂತಹ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನ ಮತ್ತೆ ಈ ನಾಡಿನ ಜನರಿಗೆ ತಿಳಿಸಬೇಕು ಎಂಬ ಸಂಕಲ್ಪದೊಂದಿಗೆ ಈ ರೊಟ್ಟಿ ಜಾತ್ರೆ ಮತ್ತು ಹುಕ್ಕೇರಿ ಮಠದ ಜಾತ್ರೆ ಅದು ಪ್ರಸಿದ್ಧಿಯಾಗಿದೆ. ನಿತ್ಯ ಮಠಗಳು ದಾಸೋಹ ಮಾಡೋದು ಪ್ರತೀತಿ. ಆದರೆ ಇಲ್ಲಿ ಗ್ರಾಮ ಗ್ರಾಮಗಳಿಂದ ಜಾತಿ ಮತ ಪಂಥ ಮೀರಿ ಭಕ್ತರು ತಮ್ಮ ಮನೆಯಿಂದ ಮಾದಲಿ, ಹೋಳಿಗೆ, ಕೊಡಗು ಬುತ್ತಿ ತಂದು ನಿತ್ಯ ದಾಸೋಹವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಹಳ್ಳಿಗಳಿಂದ ಧಾನ್ಯದ ರೂಪದಲ್ಲಿ ಅಥವಾ ಬೇರೆ ಬೇರೆ ಆಹಾರ ಧಾನ್ಯಗಳನ್ನು ಕೂಡ ತರ್ತಾ ಇದ್ದಾರೆ. ಜೊತೆಗೆ ಪ್ರತಿನಿತ್ಯ 4-5 ಹಳ್ಳಿಗಳಿಂದ ಒಂದಿನ ಸಿಂಗಾದ ಹೋಳಿಗೆ ತರ್ತಾರ, ಮತ್ತೊಂದಿನ ಹೂರ್ಣದ ಹೋಳಿಗೆ ತರ್ತಾರ, ಮತ್ತೊಂದಿನ ಕಡುಬು ತರ್ತಾರ, ಮತ್ತೊಂದಿನ ಕರ್ಚಿಕಾಯಿ ತರ್ತಾರ, ಮಾದ್ಲಿ ತರ್ತಾರ, ವಿಶೇಷವಾಗಿ ಬೂಂದೆ ತರ್ತಾರ. ಒಟ್ಟಾರೆಯಾಗಿ ಕಾರ್ಯಕ್ರಮಕ್ಕೆ ಸೇರುವಂತಹ 16,000 ಜನರಿಗೆ ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ನಮ್ಮ ವಿಶೇಷವಾಗಿ ಭಕ್ತರಿಗೆ ಉಣಿಸುವಂತಹ ಒಂದು ಸಂಸ್ಕೃತಿಯನ್ನ ಎಚ್ಚರಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹುಕ್ಕೇರಿ ಮಠದ ಜಾತ್ರೆ ಈಗ ಮತ್ತಷ್ಟು ಅರ್ಥಪೂರ್ಣವಾಗಿ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಶಂಕರ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ಬಳಿಕ ಕರಾವಳಿಯಲ್ಲಿ ದೈವಾರಾಧಕರ ವಾಕ್ಸಮರ ಜೋರಾಗಿದೆ. ತುಳುನಾಡಿನ ಕಾರಣಿಕದ ಕೊಂಡಾಣ ದೇವಸ್ಥಾನದಲ್ಲಿ ವಿವಾದಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಅದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆಧುನಿಕ ಜಗತ್ತಿನಲ್ಲಿ ಇಂದಿಗೂ ಹಳ್ಳಿಯ ಸೊಗಡಿನಂತೆ ಜಾತ್ರೆ ನಡೀತಿದೆ. ಅಂದ್ರೆ ಅದು ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ. ಹೊಸ ವರ್ಷದ ಮೊದಲ ಜಾತ್ರೆ ಅದು ಹುಕ್ಕೇರಿ ಮಠದ ಜಾತ್ರೆ. ಈ ಕುರಿತು ಕಲರ್ಫುಲ್ ಜಾತ್ರೆಯ ವರದಿ ಇಲ್ಲಿದೆ ನೋಡಿ. ಹಾವೇರಿ ಹುಕ್ಕೇರಿ ಮಠಕ್ಕೆ ಬುತ್ತಿ ತಂದ ಮಹಿಳೆಯರು, ಹಳ್ಳಿಗಾಡಿನ ಸಂಸ್ಕೃತಿಯನ್ನೇ ಹೊತ್ತು ಬಂದ ಮಾತೆಯರು, ತಲೆ ಮೇಲೆ ಬುತ್ತಿ ಹೊತ್ತು ಮೆರವಣಿಗೆಯಲ್ಲಿ ಬರ್ತಿರೋ ತಾಯಂದಿರು, ಅತ್ತ ಮದವಣಗಿತ್ತಿಯಂತೆ ಮಿಂಚುತ್ತಿರುವಂತಹ ನಗರ, ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಶ್ರೀಮಠ ಎಲ್ಲ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಹುಕ್ಕೇರಿ ಮಠದಲ್ಲಿ. ಗೊತ್ತಿಲ್ಲ, ಆದ್ರೆ ಉಂಡಿ ಕರ್ಚಿಕಾಯಿ ಸುದ್ದಿ ಮಾತ್ರ ಭಯಂಕರ ಹೋಗ್ತೈತೆ ಹೊರಗೆ. ಎಲ್ಲಾರು ಹೇಳೋರು ಕರ್ಚಿಕಾಯಿ ಅಂತ, ಕರ್ಗೊಂಡ 2 ಕ್ವಿಂಟಲ್ ತುಪ್ಪ ಅಂತ, ಗಂದು ಬರ್ಲಾರ್ದ ಮಟ್ಟಕ್ಕೆ ಬಂದ ಅವತ್ತ ಬಂದ ಕೂಡಲೇ ಊಟಕ್ಕೆ ಇಲ್ಲೇ ಕಲ್ಯಾಣ ಮಂಟಪದಾಗ ಊಟ ನಡೆದಿತ್ತು. ಊಟಕ್ಕೆ ಮುಂದೆ ಕುಂತು ಊಟಕ್ಕೆ ನೀಡಕತ್ತಿದ್ರು. ಹೌದು, ಪ್ರತಿ ವರ್ಷ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆದ್ರೆ ಧಾರ್ಮಿಕ ಪ್ರವಚನ, ಸರ್ವಧರ್ಮಗಳ ಸಮ್ಮೇಳನ, ರುದ್ರಾಕ್ಷಿ ಧಾರಣೆ, ಜಾತಿ ಮತ ಪಂಥವಿಲ್ಲದೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತಹ ಕಾರ್ಯವನ್ನ ಶ್ರೀಮಠ ಮಾಡ್ತಾ ಇದೆ. ನಿತ್ಯ ಶ್ರೀಮಠದ ಜಾತ್ರೆ ಪ್ರಯುಕ್ತ ಪಾಠ ಪ್ರವಚನ ನಡೀತಾ ಇದೆ. ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಈ ನಾಡಿಗೆ ಒಂದು ಹೊಸ ಚೈತನ್ಯವನ್ನು ಮೂಡ್ತಾ ಇದೆ. ಸೌಹಾರ್ದತೆ, ಸಮನ್ವಯತೆಯನ್ನ ಕೂಡಿಸುವಂತ,
ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವಂತ ವಿಶೇಷ ಭಕ್ತಿಯ ಜಾತ್ರೆ ಅದು ಹುಕ್ಕೇರಿ ಮಠದ ಜಾತ್ರೆ. ಭಕ್ತಾದಿಗಳು ತಮ್ಮ ಭಕ್ತಿಯ ಪ್ರತೀಕವಾದಂತಹ ಪ್ರಸಾದ ರೂಪದಲ್ಲಿ ರೊಟ್ಟಿಗಳನ್ನ, ಉಂಡಿಗಳನ್ನ, ಹೋಳಿಗೆಗಳನ್ನ, ಕರ್ಚಿಕಾಯಿಗಳನ್ನ, ಇತರೆ ಅನೇಕ ರೀತಿಯಾದಂತಹ ಸಿಹಿ ಖಾದ್ಯಗಳನ್ನ ಭಕ್ತಾದಿಗಳಿಗೆ ಉಣಿಸ್ಲಿಕ್ಕೆ ತರ್ತಾ ಇದ್ದಾರೆ. ಉಣಿಸಿ ಉಣ್ಣುವಂತಹ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನ ಮತ್ತೆ ಈ ನಾಡಿನ ಜನರಿಗೆ ತಿಳಿಸಬೇಕು ಎಂಬ ಸಂಕಲ್ಪದೊಂದಿಗೆ ಈ ರೊಟ್ಟಿ ಜಾತ್ರೆ ಮತ್ತು ಹುಕ್ಕೇರಿ ಮಠದ ಜಾತ್ರೆ ಅದು ಪ್ರಸಿದ್ಧಿಯಾಗಿದೆ. ನಿತ್ಯ ಮಠಗಳು ದಾಸೋಹ ಮಾಡೋದು ಪ್ರತೀತಿ. ಆದರೆ ಇಲ್ಲಿ ಗ್ರಾಮಗಳಿಂದ ಜಾತಿ, ಮತ, ಪಂಥ ಮೀರಿ ಭಕ್ತರು ತಮ್ಮ ಮನೆಯಿಂದ ಮಾದಲಿ, ಹೋಳಿಗೆ, ಕೊಡಗು ಬುತ್ತಿ ತಂದು ನಿತ್ಯ ದಾಸೋಹವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಹಳ್ಳಿಗಳಿಂದ ಧಾನ್ಯದ ರೂಪದಲ್ಲಿ ಅಥವಾ ಬೇರೆ ಬೇರೆ ಆಹಾರ ಧಾನ್ಯಗಳನ್ನು ಕೂಡ ತರ್ತಾ ಇದ್ದಾರೆ. ಜೊತೆಗೆ ಪ್ರತಿನಿತ್ಯ 4-5 ಹಳ್ಳಿಗಳಿಂದ ಒಂದಿನ ಶೇಂಗಾದ ಹೋಳಿಗೆ ತರ್ತಾರ, ಮತ್ತೊಂದಿನ ಹೂರ್ಣದ ಹೋಳಿಗೆ ತರ್ತಾರ, ಮತ್ತೊಂದಿನ ಕಡುಬು ತರ್ತಾರ, ಮತ್ತೊಂದಿನ ಕರ್ಚಿಕಾಯಿ ತರ್ತಾರ, ಮಾದ್ಲಿ ತರ್ತಾರ, ವಿಶೇಷವಾಗಿ ಬೂಂದೆ ತರ್ತಾರ. ಒಟ್ಟಾರೆಯಾಗಿ ಕಾರ್ಯಕ್ರಮಕ್ಕೆ ಸೇರುವಂತಹ 16,000 ಜನರಿಗೆ ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ನಮ್ಮ ವಿಶೇಷವಾಗಿ ಭಕ್ತರಿಗೆ ಉಣಿಸುವಂತಹ ಒಂದು ಸಂಸ್ಕೃತಿಯನ್ನ ಎಚ್ಚರಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹುಕ್ಕೇರಿ ಮಠದ ಜಾತ್ರೆ ಈಗ ಮತ್ತಷ್ಟು ಅರ್ಥಪೂರ್ಣವಾಗಿ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಶಂಕರ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ಬಳಿಕ ಕರಾವಳಿಯಲ್ಲಿ ದೈವಾರಾಧಕರ ವಾಕ್ಸಮರ ಜೋರಾಗಿದೆ. ತುಳುನಾಡಿನ ಕಾರಣಿಕದ ಕೊಂಡಾಣ ದೇವಸ್ಥಾನದಲ್ಲಿ ವಿವಾದಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಅದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆಧುನಿಕ ಜಗತ್ತಿನಲ್ಲಿ ಇಂದಿಗೂ ಹಳ್ಳಿಯ ಸೊಗಡಿನಂತೆ ಜಾತ್ರೆ ನಡೀತಿದೆ. ಅಂದ್ರೆ ಅದು ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ. ಹೊಸ ವರ್ಷದ ಮೊದಲ ಜಾತ್ರೆ ಅದು ಹುಕ್ಕೇರಿ ಮಠದ ಜಾತ್ರೆ. ಈ ಕುರಿತು ಕಲರ್ಫುಲ್ ಜಾತ್ರೆಯ ವರದಿ ಇಲ್ಲಿದೆ ನೋಡಿ. ಹಾವೇರಿ ಹುಕ್ಕೇರಿ ಮಠಕ್ಕೆ ಬುತ್ತಿ ತಂದ ಮಹಿಳೆಯರು, ಹಳ್ಳಿಗಾಡಿನ ಸಂಸ್ಕೃತಿಯನ್ನೇ ಹೊತ್ತು ಬಂದ ಮಾತೆಯರು, ತಲೆ ಮೇಲೆ ಬುತ್ತಿ ಹೊತ್ತು ಮೆರವಣಿಗೆಯಲ್ಲಿ ಬರ್ತಿರೋ ತಾಯಂದಿರು, ಅತ್ತ ಮದವಣಗೆತ್ತಿಯಂತೆ ಮಿಂಚುತ್ತಿರುವಂತಹ ನಗರ, ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಶ್ರೀಮಠ ಎಲ್ಲ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಹುಕ್ಕೇರಿ ಮಠದಲ್ಲಿ. ಗೊತ್ತಿಲ್ಲ, ಆದ್ರೆ ಉಂಡಿ ಕರ್ಚಿಕಾಯಿ ಸುದ್ದಿ ಮಾತ್ರ ಭಯಂಕರ ಹೋಗೈತೆ ಹೊರಗೆ. ಎಲ್ಲಾರು ಹೇಳೋರು ಕರ್ಚಿಕಾಯಿ ಅಂತ, ಕರ್ಕೊಂಡ 2 ಕ್ವಿಂಟಲ್ ತುಪ್ಪ ಅಂತ. ಒಂದು ಬರ್ಲಾರ್ದ ಮಟ್ಟಕ್ಕೆ ಬಂದ 40 ಬಂದ ಕೂಡಲೇ ಊಟಕ್ಕೆ ಇಲ್ಲೇ ಕಲ್ಯಾಣ ಮಂಟಪದಾಗ ಊಟ ನಡೆದಿತ್ತು. ಊಟಕ್ಕೆ ನೀರು ಮುಂದೆ ಕುಂತು ಊಟಕ್ಕೆ ನೀಡಾಕತ್ತಿದ್ರು. ಹೌದು, ಪ್ರತಿ ವರ್ಷ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆದರೆ ಧಾರ್ಮಿಕ ಪ್ರವಚನ, ಸರ್ವಧರ್ಮಗಳ ಸಮ್ಮೇಳನ, ರುದ್ರಾಕ್ಷಿ ಧಾರಣೆ, ಜಾತಿ, ಮತ, ಪಂಥವಿಲ್ಲದೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತಹ ಕಾರ್ಯವನ್ನ ಶ್ರೀಮಠ ಮಾಡ್ತಾ ಇದೆ. ನಿತ್ಯ ಶ್ರೀಮಠದ ಜಾತ್ರೆ ಪ್ರಯುಕ್ತ ಪಾಠ ಪ್ರವಚನ ನಡೀತಾ ಇದೆ. ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಈ ನಾಡಿಗೆ ಒಂದು ಹೊಸ ಚೈತನ್ಯವನ್ನು ಮೂಡ್ತಾ ಇದೆ. ಸೌಹಾರ್ದತೆ, ಸಮನ್ವಯತೆಯನ್ನ ಕೂಡಿಸುವಂತ, ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವಂತ ವಿಶೇಷ ಭಕ್ತಿಯ ಜಾತ್ರೆ ಅದು ಹುಕ್ಕೇರಿ ಮಠದ ಜಾತ್ರೆ. ಭಕ್ತಾದಿಗಳು ತಮ್ಮ ಭಕ್ತಿಯ ಪ್ರತೀಕವಾದಂತಹ ಪ್ರಸಾದ ರೂಪದಲ್ಲಿ ರೊಟ್ಟಿಗಳನ್ನ, ಉಂಡಿಗಳನ್ನ, ಹೋಳಿಗೆಗಳನ್ನ, ಕರ್ಚಿಕಾಯಿಗಳನ್ನ, ಇತರೆ ಅನೇಕ ರೀತಿಯಾದಂತಹ ಸಿಹಿ ಖಾದ್ಯಗಳನ್ನ ಭಕ್ತಾದಿಗಳಿಗೆ ಉಣಿಸ್ಲಿಕ್ಕೆ ತರ್ತಾ ಇದ್ದಾರೆ. ಉಣಿಸಿ ಉಣ್ಣುವಂತಹ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನ ಮತ್ತೆ ಈ ನಾಡಿನ ಜನರಿಗೆ ತಿಳಿಸಬೇಕು ಎಂಬ ಸಂಕಲ್ಪದೊಂದಿಗೆ ಈ ರೊಟ್ಟಿ ಜಾತ್ರೆ ಮತ್ತು ಹುಕ್ಕೇರಿ ಮಠದ ಜಾತ್ರೆ ಅದು ಪ್ರಸಿದ್ಧಿಯಾಗಿದೆ. ನಿತ್ಯ ಮಠಗಳು ದಾಸೋಹ ಮಾಡೋದು ಪ್ರತೀತಿ. ಆದರೆ ಇಲ್ಲಿ ಗ್ರಾಮಗಳಿಂದ ಜಾತಿ, ಮತ, ಪಂಥ ಮೀರಿ ಭಕ್ತರು ತಮ್ಮ ಮನೆಯಿಂದ ಮಾದಲಿ, ಹೋಳಿಗೆ, ಕೊಡಗು ಬುತ್ತಿ ತಂದು ನಿತ್ಯ ದಾಸೋಹವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಹಳ್ಳಿಗಳಿಂದ ಧಾನ್ಯದ ರೂಪದಲ್ಲಿ ಅಥವಾ ಬೇರೆ ಬೇರೆ ಆಹಾರ ಧಾನ್ಯಗಳನ್ನು ಕೂಡ ತರ್ತಾ ಇದ್ದಾರೆ. ಜೊತೆಗೆ ಪ್ರತಿನಿತ್ಯ 4-5 ಹಳ್ಳಿಗಳಿಂದ ಒಂದಿನ ಶೇಂಗಾದ ಹೋಳಿಗೆ ತರ್ತಾರ, ಮತ್ತೊಂದಿನ ಹೂರ್ಣದ ಹೋಳಿಗೆ ತರ್ತಾರ, ಮತ್ತೊಂದಿನ ಕಡುಬು ತರ್ತಾರ, ಮತ್ತೊಂದಿನ ಕರ್ಚಿಕಾಯಿ ತರ್ತಾರ, ಮಾದ್ಲಿ ತರ್ತಾರ, ವಿಶೇಷವಾಗಿ ಬೂಂದೆ ತರ್ತಾರ. ಒಟ್ಟಾರೆಯಾಗಿ ಕಾರ್ಯಕ್ರಮಕ್ಕೆ ಸೇರುವಂತಹ 16,000 ಜನರಿಗೆ ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ನಮ್ಮ ವಿಶೇಷವಾಗಿ ಭಕ್ತರಿಗೆ ಉಣಿಸುವಂತಹ ಒಂದು ಸಂಸ್ಕೃತಿಯನ್ನ ಎಚ್ಚರಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹುಕ್ಕೇರಿ ಮಠದ ಜಾತ್ರೆ ಈಗ ಮತ್ತಷ್ಟು ಅರ್ಥಪೂರ್ಣವಾಗಿ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಶಂಕರ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಟ ರಿಷಬ್ ಶೆಟ್ಟಿ
ಹರಕೆ ನೇಮೋತ್ಸವದ ಬಳಿಕ ಕರಾವಳಿಯಲ್ಲಿ ದೈವಾರಾಧಕರ ವಾಕ್ಸಮರ ಜೋರಾಗಿದೆ. ತುಳುನಾಡಿನ ಕಾರಣಿಕದ ಕೊಂಡಾಣ ದೇವಸ್ಥಾನದಲ್ಲಿ ವಿವಾದಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಅದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ.